ಟಿವಿ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ಪ್ರಮುಖ ಸುದ್ದಿಗಳ ಕ್ಷಿಪ್ರ ಅವಲೋಕನ. ಇದು ಸುದ್ದಿಸಾರ. ನಾನು ನಿಶ್ಚಿತ. ಕಾಲುವೆಗೆ ಬಿದ್ದ ಕೂಲಿ ಕಾರ್ಮಿಕರನ್ನ ಗೂಡ್ಸ್ ಆಟೋ ಹೊತ್ತೊಯ್ದಿದ್ದ ಘಟನೆ ರಾಯಚೂರಿನ ಮಸರಕಲ್ನಲ್ಲಿ ನಡೆದಿದೆ. ಗೂಡ್ಸ್ ಆಟೋ ಪ್ಯಾಸೆಂಜರ್ಗಳ ಸಮೇತ ತುಂಬಿ ಹರಿಯೋ ಕೆನಲ್ಗೆ ಬಿದ್ದು ಅವಾಂತರ ಸೃಷ್ಟಿಯಾಗಿದ್ದು ಕೂದಲೆಳೆ ಅಂತರದಲ್ಲಿ ತಪ್ಪಿದಂತಹ ಭಾರಿ ಅನಾಹುತ ಇದಾಗಿದೆ. ಇನ್ನು ಈ ಕುರಿತು ಗಬ್ಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. ಜಾರ್ಖಂಡ್ ಎರಡನೇ ಹಂತದ ಚುನಾವಣೆಯ ಜೊತೆಗೆ ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆ ಕೂಡ ನಡೀತಾ ಇದೆ. ಜಾರ್ಖಂಡ್ನಲ್ಲಿ ಮೊದಲ ಹಂತದ ಚುನಾವಣೆ ನವೆಂಬರ್ 13ರಂದು ನಡೆದಿದ್ದು 43 ಕ್ಷೇತ್ರಗಳಲ್ಲಿ ಮತದಾನ ನಡೆದಿದೆ. ಇನ್ನು 38 ಕ್ಷೇತ್ರಗಳಲ್ಲಿ ಮತದಾನ ನಡೆಯಲಿದ್ದು ಮಹಾರಾಷ್ಟ್ರ ಮತ್ತು ಜಾರ್ಖಂಡ್ ರಾಜ್ಯಗಳ ಚುನಾವಣಾ ಫಲಿತಾಂಶ ನವೆಂಬರ್ 23ರಂದು ಹೊರಬೀಳಲಿದೆ. ಇನ್ನು ಮಹಾರಾಷ್ಟ್ರದಲ್ಲಿ ಒಂದೇ ಹಂತದಲ್ಲಿ ಮತದಾನ ನಡೆಯುತ್ತೆ. ಎಲ್ಲಾ 288 ಕ್ಷೇತ್ರಗಳಲ್ಲಿ ಒಂದೇ ಹಂತದಲ್ಲಿ ಮತದಾನ ನಡೆಯಲಿದ್ದು ನವೆಂಬರ್ 23ರಂದು ಫಲಿತಾಂಶ ಹೊರಬೀಳಲಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಮತದಾನ ನಡೆಯಲಿದೆ. 5 ಗಂಟೆಯ ಒಳಗೆ ಮತಪೆಟ್ಟಿಗೆಗೆ ಬಂದಂತಹವರಿಗೆ ಮತದಾನ ಮಾಡೋದಕ್ಕೆ ಅವಕಾಶವನ್ನ ನೀಡಲಾಗುತ್ತೆ ಅಂತ ಮಾಹಿತಿ ನೀಡಿದ್ದಾರೆ. ವಕ್ಫ್ ಬೋರ್ಡ್ ದುರಹಂಕಾರ ಇಲ್ಲಿ ನಿಚ್ಚಳವಾಗಿ ಕಾಣ್ತಾ ಇದೆ ಅಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದ ಕಂದಾವಾರದಲ್ಲಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಯ ಆವರಣದಲ್ಲಿ ಅವರು ಮಸೀದಿ ಕಟ್ತಾರೆ ಮತ್ತೆ ಸರ್ಕಾರ ಮೌನವಾಗಿರುತ್ತೆ ಅಂತ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದ ಪಾಪದ ಕೊಡ ತುಂಬಿದೆ ಎಂದಿದ್ದಾರೆ. ರೈತರ ಪಹಣಿಯಲ್ಲಿ ವಕ್ಫ್ ಅಂತ ನಮೂದಿ ಆಗಿರೋದನ್ನ ಅಳಿಸುವವರೆಗೂ ಮತ್ತು 1994ರ ಗೆಜೆಟ್ ನೋಟಿಫಿಕೇಶನ್ ರದ್ದು ಮಾಡದ ಹೊರತು ಬಿಜೆಪಿ ವಿಶ್ರಮಿಸೋದಿಲ್ಲ, ಹೋರಾಟವನ್ನ ಮುಂದುವರಿಸ್ತಾನೆ ಇರುತ್ತೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ನೀಡಿದ್ದಾರೆ. ತಮಿಳಿನ ಸ್ಟಾರ್ ನಟ ಸೂರ್ಯ ನಟನೆಯ ಕಂಗುವಾ ಸಿನಿಮಾ ಕಳೆದ ವಾರ ಬಿಡುಗಡೆ ಆಗಿದೆ. ಭಾರಿ ನಿರೀಕ್ಷೆಗಳನ್ನ ಈ ಸಿನಿಮಾ ಹೊಂದಿರುವಂತಹದ್ದು. ಆದರೆ ಬಿಡುಗಡೆ ಆದ ಬಳಿಕ ಸಾಕಷ್ಟು ಟೀಕೆಗಳನ್ನ ಜೊತೆಗೆ ವಿಮರ್ಶೆಗಳನ್ನ ಸಿನಿಮಾ ಎದುರಿಸ್ತಾ ಇದೆ. ಸಿನಿಮಾದ ಸೌಂಡ್ ಡಿಸೈನ್, ಸಿನಿಮಾದ ಉದ್ದ, ಇನ್ನು ಕೆಲವು ಕಾರಣಗಳಿಗೆ ಸಿನಿಮಾ ಟೀಕೆಗೆ ಗುರಿಯಾಗಿದೆ. ಇದೇ ಕಾರಣಕ್ಕೆ ಈಗ ಚಿತ್ರತಂಡ ಕಂಗುವಾ ಸಿನಿಮಾಕ್ಕೆ ಕೆಲ ಬದಲಾವಣೆಗಳನ್ನ ಮಾಡೋದಕ್ಕೆ ಮುಂದಾಗಿದ್ದು ಕೆಲವು ದೃಶ್ಯಗಳನ್ನ ಕತ್ತರಿಸುವಂತಹ ಜೊತೆಗೆ ಕೆಲವು ತಾಂತ್ರಿಕ ಬದಲಾವಣೆಯನ್ನ ಸಹ ಮಾಡಲಿದೆ. ಸಿನಿಮಾವನ್ನ ಸುಮಾರು 12 ನಿಮಿಷಗಳ ಕಾಲ ಕಿರಿದು ಮಾಡಲಾಗ್ತಾ ಇದೆ. ಕಂಗುವಾ ಸಿನಿಮಾದಲ್ಲಿ 2 ಭಾಗದ ಕಥೆ ಇದೆ. ಒಂದು ಶತಮಾನಗಳ ಹಿಂದಿನ ಕಥೆ, ಮತ್ತೊಂದು ಪ್ರಸ್ತುತ ಕಾಲದಲ್ಲಿ ನಡೆಯುವಂತಹ ಕಥೆ ಇದಾಗಿದೆ. ಈಗ ಪ್ರಸ್ತುತ ಕಾಲದ ಕಥೆಯ 12 ನಿಮಿಷದ ದೃಶ್ಯಗಳನ್ನ ಕತ್ತರಿಸಲಾಗಿದೆ. ಇದರಿಂದ ಸಿನಿಮಾದ ರನ್ ಟೈಮ್ ಕಡಿಮೆ ಆಗಲಿದ್ದು ಕಥೆಯ ವೇಗ ಹೆಚ್ಚಾಗಲಿದೆ ಅಂತ ತಿಳಿದು ಬಂದಿದೆ. ಕಳೆದ ಸಾಯಂಕಾಲ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸದಲ್ಲಿ ನಡೆದಂತಹ ಸಚಿವರ ಸಭೆಯ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಇದೀಗ ಮಾಹಿತಿಯನ್ನ ನೀಡಿದ್ದಾರೆ. ಡಿಸೆಂಬರ್ 9ರಿಂದ ವಿಧಾನಸಭಾ ಅಧಿವೇಶನ ಶುರುವಾಗುತ್ತಾ ಇದೆ. ವಿರೋಧ ಪಕ್ಷದ ನಾಯಕರು ಹಲವಾರು ವಿಷಯಗಳನ್ನ ಮುಂದಿಟ್ಟುಕೊಂಡು ಸರ್ಕಾರದ ಮೇಲೆ ದಾಳಿ ನಡೆಸೋದು ಖಚಿತ ಅಂತ ತಿಳಿಸಿದ್ರು. ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಸಮರ್ಪಕವಾದಂತಹ ಉತ್ತರವನ್ನ ನೀಡುವುದಕ್ಕೆ ಎಲ್ಲ ಇಲಾಖೆಯ ಸಚಿವರು ತಯಾರಾಗಿರಬೇಕು ಅಂತ ತಿಳಿಸೋದಕ್ಕೆ ಮುಖ್ಯಮಂತ್ರಿ ಸಭೆಯನ್ನ ಕರೆದಿದ್ರು ಅಂತ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆಯನ್ನು ನೀಡಿದ್ದಾರೆ. ಬೆಂಗಳೂರಿನ ಹೋಟೆಲ್ ಉದ್ಯಮಕ್ಕೆ ಇದೀಗ ಹೊಸದಾಗಿ ಬಿಬಿಎಂಪಿ ಶಾಕ್ ಅನ್ನ ಕೊಟ್ಟಿದೆ. ಬೆಂಗಳೂರಿನಲ್ಲಿ ಈಗಾಗಲೇ ವಿವಿಧ ವಸ್ತುಗಳ ಬೆಲೆ ಏರಿಕೆ ಆಗಿದೆ. ಇದೀಗ ಮತ್ತೊಂದು ಶುಲ್ಕದ ಹೊರೆಯನ್ನ ವಿಧಿಸಿರುವಂತಹದ್ದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಈ ಕ್ರಮಕ್ಕೆ ಹೋಟೆಲ್ ಉದ್ಯಮಗಳ ಸಂಘವು ವಿರೋಧವನ್ನ ವ್ಯಕ್ತಪಡಿಸಿದೆ. ನಾವು ಈಗಾಗಲೇ ಟ್ಯಾಕ್ಸ್ ನ ಪೇ ಮಾಡ್ತಾ ಇದೀವಿ, ಇದೀಗ ಕಸಕ್ಕೂ ಹೊಸ ಟ್ಯಾಕ್ಸ್ ನ ವಿಧಿಸ್ತಾ ಇರೋದು ಸರಿಯಲ್ಲ ಅಂತ ಹೇಳಿದೆ. ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಒಂದಲ್ಲ ಒಂದು ವಸ್ತುಗಳ ಮೇಲೆ ಬೆಲೆ ಏರಿಕೆ ಆಗ್ತಾನೆ ಹೋಗ್ತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಹೋಟೆಲ್ ಉದ್ಯಮ ನಡೆಸೋದು ಸವಾಲಿನ ಕೆಲಸವಾಗಿದೆ ಅಂತ ಹೋಟೆಲ್ ಉದ್ಯಮಗಳು ಹೇಳಿಕೆಯನ್ನು ಕೂಡ ನೀಡಿದೆ. ಇದೀಗ ಬಿಬಿಎಂಪಿಯು ಕಸಕ್ಕೂ ಸೆಸ್ ವಿಧಿಸೋದಕ್ಕೆ ಮುಂದಾಗಿರೋದಕ್ಕೆ ಹೋಟೆಲ್ ಉದ್ಯಮಿಗಳು ತಮ್ಮ ವಿರೋಧವನ್ನ ವ್ಯಕ್ತಪಡಿಸಿದೆ ಅಂತ ಮೂಲಗಳಿಂದ ತಿಳಿದು ಬಂದಿದೆ.
ಬಿಜೆಪಿ ಮತ್ತು ಆರ್ಎಸ್ಎಸ್ ವಿಷದ ಹಾವು ಇದ್ದಂತೆ. ವಿಷಕಾರಿ ಹಾವು ಕಚ್ಚಿದ್ರೆ ವ್ಯಕ್ತಿ ಸತ್ತು ಹೋಗ್ತಾನೆ. ಹೀಗಾಗಿ ವಿಷಕಾರಿ ಹಾವನ್ನ ನೀವು ಸಾಯಿಸಬೇಕು ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನೀಡಿರುವ ಹೇಳಿಕೆಗೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕಿಡಿಕಾರಿದ್ದಾರೆ. ವಿಜಯಪುರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ನೀಡಿರುವ ಹೇಳಿಕೆಗೆ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಪ್ರಿಯಾಂಕ್ ಖರ್ಗೆ ಎಂಬ ಬುದ್ಧಿವಂತ ರಾಜಕಾರಣಿ ಕರ್ನಾಟಕದಲ್ಲಿದ್ದಾರೆ. ರಜಾಕರು ಮುಸ್ಲಿಮರಲ್ಲ ಅಂತ ಹೇಳ್ತಾರೆ. ಅವರೇನು ಲಿಂಗಾಯತ್ರ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಈಗ ಒಬ್ಬೊಬ್ಬರಾಗಿ ಸ್ವಪಕ್ಷದ ಶಾಸಕರೇ ತಿರುಗು ಬೀಳ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ರಾಜು ಕಾಗೆ ತಮ್ಮ ಸರ್ಕಾರವನ್ನ ಕಟುವಾಗಿ ಟೀಕೆ ಮಾಡಿದ್ರು. ಗ್ಯಾರಂಟಿಗಳಿಂದಾಗಿ ಯಾವ ಕ್ಷೇತ್ರಕ್ಕೂ ಸರಿಯಾಗಿ ಅನುದಾನ ಸಿಗದೇ ಇರೋದ್ರ ಬಗ್ಗೆ ಬಹುತೇಕ ಶಾಸಕರು ಅಸಮಾಧಾನವನ್ನ ಹೊಂದಿದ್ದಾರೆ. ಇದೀಗ ವಿಜಯನಗರದ ಕಾಂಗ್ರೆಸ್ ಶಾಸಕ ಎಸ್ಆರ್ ಗವಿಯಪ್ಪ ಬಹಿರಂಗವಾಗಿ ಸರ್ಕಾರದ ವಿರುದ್ಧ ಮುನಿಸನ್ನ ತೋರಿಸಿದ್ದಾರೆ. ಕ್ಷೇತ್ರಕ್ಕೆ ಅನುದಾನ ಕೊಡ್ತಾ ಇಲ್ಲ, ಮಂತ್ರಿಗಳು ಸಮಸ್ಯೆಯನ್ನ ಕೇಳ್ತಾ ಇಲ್ಲ, ಮುಖ್ಯಮಂತ್ರಿಗಳು ಕೈಗೆ ಸಿಗ್ತಾ ಇಲ್ಲ ಅನ್ನೋದು ಶಾಸಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಮೊದಲೇ ಬಣಗಳಾಗಿ ಒಡೆದು ಹೋಗಿರುವಂತಹ ಕಾಂಗ್ರೆಸ್, ಮುಖ್ಯಮಂತ್ರಿ ಬದಲಾವಣೆಯ ಪರ್ವದಲ್ಲಿರುವಂತಹ ಕಾಂಗ್ರೆಸ್ ಈಗ ಶಾಸಕರ ವಿರೋಧವನ್ನ ಕಟ್ಟಿಕೊಳ್ಳುವಂತಹ ಈಗ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಸ್ಆರ್ ಗವಿಯಪ್ಪ ಅವರ ಅಸಮಾಧಾನ ಹಾಗೆ ವಿರೋಧದ ಸೋಂಕು ಇನ್ನು ಅನೇಕ ಕಾಂಗ್ರೆಸ್ ಶಾಸಕರಲ್ಲೂ ಹರಡುವಂತಹ ಅಪಾಯವಿದೆ ಅನ್ನೋದು ಮಾತ್ರ ಸುಳ್ಳಲ್ವ. ತಿರುಪತಿ ದೇವಸ್ಥಾನದ ಆಡಳಿತ ಮಂಡಳಿ ಬದಲಾದ ಹಿನ್ನೆಲೆಯಲ್ಲಿ ಸಾಕಷ್ಟು ಹೊಸ ಬದಲಾವಣೆಗಳು ಕೂಡ ಈಗ ಆರಂಭ ಆಗಿದೆ. ತಿರುಪತಿ ಹಿಂದೂಗಳ ದೇವಸ್ಥಾನ ಆಗಿರೋದ್ರಿಂದ ಅಲ್ಲಿ ಹಿಂದೂಗಳಿಗೆ ಮಾತ್ರ ಕೆಲಸ ಅಂತ ಹೇಳಿ ತೀರ್ಮಾನವನ್ನ ಮಾಡಲಾಗಿದೆ. ಹಿಂದೂಯೇತರ ಅಧಿಕಾರಿಗಳಿಗೆ ವರ್ಗಾವಣೆಯನ್ನ ಮಾಡಿಕೊಳ್ಳಿ ಅಥವಾ ಕೆಲಸ ಬಿಟ್ಟು ಹೋಗಿ ಅಂತ ಆಡಳಿತ ಮಂಡಳಿ ಸಂದೇಶವನ್ನ ರವಾನೆ ಮಾಡಿದೆ. ಹಿಂದಿನ ಜಗನ್ ಸರ್ಕಾರದಲ್ಲಿ ತಿರುಪತಿ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿದ್ದಂತಹ ಅನೇಕ ಹಿಂದೂಯೇತರ ಅಧಿಕಾರಿಗಳು ಕೂಡ ಸೇರ್ಕೊಂಡಿದ್ರು. ಈಗ ಚಂದ್ರಬಾಬು ನಾಯ್ಡು ಸರ್ಕಾರದಿಂದ ನೇಮಕವಾದಂತಹ ಅಧ್ಯಕ್ಷರು ತುಂಬಾ ಕಟ್ಟುನಿಟ್ಟಾಗಿ ಬದಲಾವಣೆಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಹಿಂದೂಗಳ ದೇವಸ್ಥಾನದಲ್ಲಿ ಹಿಂದೂಗಳು ಮಾತ್ರ ಕೆಲಸ ಮಾಡಬೇಕು ಅನ್ನೋದು ಒಂದು ಇದಾಗಿರುವಂತಹದ್ದು. ಇನ್ನು ದೇವಸ್ಥಾನದಲ್ಲಿ ಸುಮಾರು 700ಕ್ಕೂ ಹೆಚ್ಚು ಮಂದಿ ಕೆಲಸ ಮಾಡ್ತಾ ಇದ್ದು, ಅವರಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ಹಿಂದೂಯೇತರ ವ್ಯಕ್ತಿಗಳಾಗಿದ್ದಾರೆ ಅಂತ ಅಂದಾಜಿಸಲಾಗಿದೆ. ಇದೀಗ ಅವರೆಲ್ಲ ಉದ್ಯೋಗಕ್ಕೆ ಪೆಟ್ಟು ಬೀಳುತ್ತೆ, ಇದು ವಿವಾದಕ್ಕೂ ಕೂಡ ಕಾರಣ ಆಗಬಹುದು ಅಂತ ಹೇಳಿ ಅಂದಾಜಿಸಲಾಗಿದೆ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ನಿಖರ ಸುದ್ದಿ, ಪ್ರಖರ ವರದಿಗಾಗಿ ವೀಕ್ಷಿಸಿ ಮಯೂರ ಟಿವಿ.